ಇನ್ನು ವೃಷಭ ರಾಶಿಯವರಿಗೆ ಶನೈಶ್ಚರ ನಿಮ್ಮ ಪಾಲಿಗೆ ನಿಜವಾಗಿ ಬೆಲ್ಲವನ್ನು ತಂದುಕೊಡ್ತಕ್ಕಂಥವನು. ನಿಮ್ಮ ರಾಶಿಗೆ ಕರ್ಮಾಧಿಪತಿ ಭಾಗ್ಯಾಧಿಪತಿ ಆಗಿರ್ತಕ್ಕಂಥ ಶನೈಶ್ಚರ ಈಗ ಲಾಭಕ್ಕೆ ಬಂದುಬಿಟ್ಟಿದ್ದಾನೆ. ಅವನಿಂದಾಗಿ ನೀವು ಬಹಳ ವಿಶೇಷವಾದ ಫಲ ಕಾಣ್ತೀರ. ಶಾಸ್ತ್ರವೇ ಹೇಳುತ್ತೆ, ಬಹ್ವಾಯು ಸ್ಥಿರಾಯ ಸಂಪದಃ ಶೂರೋ ವೀರೋ ವಿರೋಗಿ ಅಂತ ಹೇಳುತ್ತೆ. ಹೀಗಾಗಿ ರೋಗದಿಂದ ಮುಕ್ತರಾಗಿಬಿಡ್ತೀರಾ. ಬಹ್ವಾಯು ನಿಮ್ಮ ಏನು ದೇಹದ ಶಕ್ತಿ ಸತ್ವ ಅದು ಹೆಚ್ಚುತ್ತೆ, ಆಯುಷ್ಯ ವೃದ್ಧಿಯಾಗುತ್ತೆ. ಅಂದರೆ ಯಾವುದೇ ರೋಗಗಳಿಲ್ಲದೇ ಇದ್ದರೆ ಅದೇ ನಮ್ಮ ಆಯುಷ್ಯನ ವೃದ್ಧಿ ಅಂತ. ಅಂಥದ್ದೊಂದು ಶುಭ ಫಲವನ್ನು ತರ್ತಾ ಇದೆ. ಮತ್ತು ಸ್ಥಿರ ಸಂಪತ್ತು ಹೆಚ್ಚಾಗುತ್ತೆ. ನೀವು ಸೈಟು ಮನೆ ಖರೀದಿ ಇತ್ಯಾದಿಗಳನ್ನು ಹೆಚ್ಚಿಸ್ಕೊಳ್ತಕ್ಕಂಥದ್ದು, ಶೇರ್ಸು ಇತ್ಯಾದಿಗಳಲ್ಲಿ ಹೆಚ್ಚಿನ ಲಾಭ ಗಳಿಕೆ ಮಾಡ್ಕೊಳ್ತಕ್ಕಂಥದ್ದು, ಈ ಥರದ ಒಂದು ವಹಿವಾಟು ತುಂಬ ಚೆನ್ನಾಗಿರ್ತದೆ. ಅದರಿಂದ ಹೆಚ್ಚಿನ ಲಾಭ ಗಳಿಸ್ತೀರ ಅನ್ನೋದನ್ನು ಸೂಚಿಸ್ತಾ ಇದೆ. ಈ ವರ್ಷ ವೃಷಭ ರಾಶಿಯವರಿಗೆ ಅತ್ಯುತ್ಕೃಷ್ಟವಾದ ಫಲ ಅಂತ ಹೇಳಬಹುದು. ವಿಶ್ವಾವಸು ಸಂವತ್ಸರ ಅಂತಂದರೆ ಸಂಪತ್ತಿನ ಸಂವತ್ಸರ ಅಂತ. ಆ ಮಟ್ಟಿಗೆ ಈ ವರ್ಷ ನಿಜವಾಗಿಯೂ ನಿಮಗೆ ಸಂಪತ್ತಿನ ಸಂವತ್ಸರವೇ ಆಗಿರುತ್ತದೆ. ಮತ್ತು ಅಷ್ಟೇ ಅಲ್ಲ, ಗುರುವಿನ ಬದಲಾವಣೆಯನ್ನು ಗಮನಿಸಿದರೆ ಮೇ 14ರ ನಂತರದಲ್ಲಿ ಗುರು ಧನಸ್ಥಾನಕ್ಕೆ ಬರ್ತಾನಲ್ಲ, ಹೀಗಾಗಿ ಲಾಭಾಧಿಪತಿ ಧನಸ್ಥಾನಕ್ಕೆ ಬಂದರೆ ಧನ ಲಾಭವು ದಿನೇ ದಿನೇ ಅಂತಲ್ವ. ಹೀಗಾಗಿ ಪ್ರತಿ ದಿವಸ ಯಾವುದೋ ಒಂದು ವಹಿವಾಟು ಮಾಡದೆ ಬಂತು ದುಡ್ಡು ಅಂತ. ಮತ್ತು ನಿಮ್ಮ ಮನೆಗಳಲ್ಲಿ ಒಳ್ಳೆಯ ರೀತಿಯ ಒಂದು ಮಂಗಳ ಕಾರ್ಯಗಳು ಏರ್ಪಾಡಾಗ್ತಕ್ಕಂಥದ್ದು, ಮದುವೆ ಆಗ್ತಾ ಇಲ್ಲ, ಮತ್ತೊಂದು ಈ ಥರದ ಶುಭ ಕಾರ್ಯಗಳು ಮನೆಯಲ್ಲಿ ಏರ್ಪಾಡೇ ಆಗಿಲ್ಲ ಅಂದರೆ ನೋಡಿ, ಈಗ ಒಂದು ಕಾಲ ಬರ್ತಾ ಇದೆ ನಿಮಗೆ ವೃಷಭ ರಾಶಿಯವರಿಗೆ. ತುಂಬ ಚೆನ್ನಾಗಿರ್ತೀರ. ಈ ವರ್ಷದಲ್ಲಿ ನಿಮಗೆ ಹೆಚ್ಚಿನ ಪಾಲು ಶುಭ ಸಂವತ್ಸರ ಇದೆ. ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ. ಈ ಲೆಕ್ಕಪತ್ರ ಮಾಡ್ತಕ್ಕಂಥ ಅಂದರೆ ನಾವು ಯಾವುದನ್ನು ಈ ಬ್ಯಾಂಕಿಂಗ್ ಕ್ಷೇತ್ರ ಅಂತೀವೋ, CA ಇತ್ಯಾದಿ ಕ್ಷೇತ್ರ, ಅವರಿಗೆಲ್ಲ ತುಂಬ ಲಾಭದಾಯಕವಾಗಿದೆ, ತುಂಬ ಚೆನ್ನಾಗಿದೆ. ಲಾಯರ್ಸಿಗೆ ತುಂಬ ಚೆನ್ನಾಗಿರ್ತಕ್ಕಂಥದ್ದನ್ನು ಸೂಚಿಸ್ತಾ ಇದೆ. ವೃತ್ತಿಯಲ್ಲೂ ಅಷ್ಟೇ ಬಹಳ ವಿಶೇಷವಾದ ಫಲ ಲಾಭಗಳನ್ನು ಕಾಣ್ತೀರಾ. ವಿದೇಶ ವಹಿವಾಟಿನ ಅನುಕೂಲಗಳು ತುಂಬ ಚೆನ್ನಾಗಿರುತ್ತದೆ. ರಾಜಕಾರಣಿಗಳಿಗಂತೂ ಬಹಳ ವಿಶೇಷವಾದ ಸಮೃದ್ಧಿಯ ಫಲ ಅಂತ ಹೇಳಬಹುದು. ಈ ಗೋಚಾರ ಫಲ ಉತ್ಕೃಷ್ಟವಾದ ಫಲವನ್ನು ತಂದುಕೊಡ್ತಾ ಇದೆ. ಕೇತು ರಾಹುವಿನ ಸಂಚಾರವೂ ಇದೆ ಇದೇ ಮೇ ತಿಂಗಳಲ್ಲಿ. ಹೀಗಾಗಿ ನೀವು ಏನಪ್ಪ ಅಂದರೆ ವೃತ್ತಿಯಲ್ಲಿ ಸ್ವಲ್ಪ ಕಾಣದ ಕೈಗಳು ನಿಮಗೆ ಕಿರಿಕಿರಿ ಮಾಡ್ತಾ ಇರ್ತವೆ. ಯಾಕೆಂದರೆ ಇಷ್ಟೆಲ್ಲ ಇರುವಾಗ ಒಂದು ಸಣ್ಣ ಕೊರತೆ ಇದ್ದರೆ ನಾವು ತಲೆ ನಿಲ್ಲೋದಿಲ್ಲ. ಹೀಗಾಗಿ ಭಗವಂತ ಒಂದು ಕೊರತೆ ಇಟ್ಟಿರ್ತಾನೆ. ಆ ರೀತಿಯಲ್ಲಿ ರಾಹು ನಿಮ್ಮನ್ನು ಕಾಡಬಹುದು. ವೃತ್ತಿಯ ಸ್ಥಳಗಳಲ್ಲಿ ಕಾಣದ ಕೈಗಳ ಒಂದು ಏನು ಕಿರಿಕಿರಿ ನಿಮ್ಮನ್ನು ಬಾಧಿಸುತ್ತೆ, ಕಾಡುತ್ತೆ. ಮತ್ತು ಚತುರ್ಥದ ಕೇತು ನಿಮಗೆ ಸ್ವಲ್ಪ ಈ ಸೈಟು ನಿವೇಶನ ಅಂದರೆ ಈ ಮನೆ ಗೃಹ ಕೃಷಿ ಇಂಥ ಕ್ಷೇತ್ರಗಳಲ್ಲಿ ಭೂ ವ್ಯವಹಾರಗಳಲ್ಲಿ ಸ್ವಲ್ಪ ತಕರಾರುಗಳು, ವಿಳಂಬ ಆಗ್ತಕ್ಕಂಥದ್ದು, ವಿಘ್ನಗಳಾಗ್ತಕ್ಕಂಥದ್ದು ಆ ಕಾರ್ಯಗಳಲ್ಲಿ ಅದನ್ನು ಕೂಡ ಸೂಚಿಸ್ತಾ ಇದೆ. ಹೀಗಾಗಿ ಹೆಚ್ಚಿನ ಶುಭ ಫಲವನ್ನು ಕಾಣ್ತೀರಾ. ಈ ಸಣ್ಣ ಪುಟ್ಟ ತೊಡಕು ಇವುಗಳಿಗಾಗಿ ನೀವು ಸುಬ್ರಹ್ಮಣ್ಯನ ಹಾಗೂ ಗಣಪತಿಯ ಪ್ರಾರ್ಥನೆಯನ್ನು ತಪ್ಪಿಸಬೇಡಿ. ಪ್ರತಿ ಮಂಗಳವಾರ ಗಣಪತಿಯ ಆರಾಧನೆಯನ್ನು ಮಾಡಿ. ಸಾಧ್ಯವಾದರೆ ಗಣಪತಿ ಸನ್ನಿಧಾನಕ್ಕೆ, ಗಣಪತಿ ಕ್ಷೇತ್ರ ದರ್ಶನ ಇಡುಗುಂಜಿ ಅಥವಾ ನಮ್ಮಲ್ಲಿ ಇರತಕ್ಕಂಥ ನಮ್ಮ ಕೋಲಾರ ಸಮೀಪದಲ್ಲಿ ಇದೆಯಲ್ಲ ಅಂಥ ಕ್ಷೇತ್ರ ದರ್ಶನ ಮಾಡುವುದರಿಂದಾಗಿ ಬಹಳ ವಿಶೇಷವಾದ ಫಲಗಳು ಸಿಗುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.